ಸಣ್ಣ ಸೈಡ್ಗೆ ಹೋಗು. ಏನ್ ಮಾಡ್ತೀರಾ? ನಿಲ್ಲೆಲ್ಲ ನೀರ್ ನಿಲ್ಲುತ್ತೆ. ಸಾಕು ಸಾಕಲ್ವಾ? 1.5 ನಿಮಿಷ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋಲಾರ್ ಟೆಕ್ ಸೊಲ್ಯೂಷನ್. ನೀವು ಇವಾಗ ನೋಡ್ತಾ ಇರೋದು ಸತ್ಯಗಾಲ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ಇದು 3 HP ಸೋಲಾರ್ ಸಿಸ್ಟಮು. ನೋಡಿ, ಆಲ್ರೆಡಿ ಅವ್ರದ್ದು ಯಾವ ಥರ ಮಾಡಿದ್ವಿ ಅಂದರೆ, ಫಸ್ಟು ಈ ಟೆರೆಸ್ ಮೇಲೆ ಇದೇ ಥರ ಇಟ್ಬಿಟ್ಟಿದ್ವಿ, ರನ್ ಮಾಡ್ಕೊತಿದ್ವಿ. ಆಮೇಲೆ ಈ ಶೆಡ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ಶೆಡ್ ಮೇಲೆ ನಾವು ಇವಾಗ ಪರ್ಮನೆಂಟಾಗಿ ಫಿಕ್ಸ್ ಮಾಡಿದ್ದೀವಿ. ನೋಡ್ಬೋದು, ಅಲ್ಯೂಮಿನಿಯಂ ರೈಲಿಂಗ್ಸ್ ಎಲ್ಲ ಯೂಸ್ ಮಾಡಿ ಫಿಟ್ ಮಾಡಿದ್ದೀವಿ. ಇದು ಬಂದು ಪ್ಯಾನಲ್ಸ್ ಬಂದು ಲೂಮ್ ಸೋಲಾರ್ 550. ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂದರೆ. ಆದ್ರೂ ಈ ಲೋ ಲೈಟ್ ಕಂಡೀಷನಲ್ಲಿ ಗಲೀಜಾಗಿದ್ರೂ ಒಳ್ಳೆ ಔಟ್ಪುಟ್ ಬರ್ತಾ ಇದೆ. ನೋಡ್ಬೋದು. ಪರ್ಮನೆಂಟಾಗಿ ಅವ್ರು ಫಿಕ್ಸ್ ಮಾಡ್ತಾರೆ. ನೋಡ್ಬೋದು, ಇಷ್ಟೊಂದು ಡಸ್ಟ್ ಕೂತಿದ್ರೂ ಒಳ್ಳೆ ಔಟ್ಪುಟ್ ಬರ್ತಾ ಇದೆ. ಜೊತೆಗೆ ನೋಡಿ, ಲೈಟ್ನಿಂಗ್ ಅರೆಸ್ಟ್ ವಿತ್ ಅರ್ಥಿಂಗ್ ಎರಡೂ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಡುವೆಲ್ ಅರ್ಥಿಂಗ್ ಮಾಡಿರೋದು. ಸುಮಾರಾಗಿ ಬಿಸಿಲು ಬಂದ್ರೂ ಪರವಾಗಿಲ್ಲ ಅಲ್ಲ ಸರ್? ಇಷ್ಟೊಂದು ರೈಸ್ ಆಗ್ತಾ ಇದೆ. ಹಾಂ, ಹೌದು. ಆಮೇಲೆ ನೀರು ಬಿದ್ದರೂ ಏನಾಗೋದಿಲ್ಲ ಸರ್. ಹಾಂ, ಡ್ರೈ ನೀರು ಬಿದ್ದರೂ ಏನಾಗೋದಿಲ್ಲ. ಎಲ್ಲೋ ಟೇಪ್ ಆದ್ರೆ ಆಗುತ್ತಾ? ಪ್ರೆಷರ್ ಅದಕ್ಕೆ ತಕ್ಕಂಗೆ ಇದೆ ಸರ್. 10 amps ತನಕ ಹೋಗ್ತಾ ಇದೆ ಸರ್, ಅಷ್ಟೇ. ಕಂಪ್ಲೀಟ್ಲಿ ಮೋಡ ಇದೆ ಅಲ್ಲ ಸರ್? ಶ್ರೀನಿವಾಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ. ನಾನು ಕೇಳಿದೆ 3 HP ಸೋಲಾರ್ ಪ್ಯಾನಲ್ ಎಷ್ಟಾಗಿದೆ ಅಂತ. ಅವರು ಹೇಳಿದರು 1.60 ಆಗುತ್ತೆ ಅಂತ ಹೇಳಿದರು. ಇನಿಷಿಯಲಿ 50 30 ಅಂತ ಹೇಳಿದರು. ಅಡ್ವಾನ್ಸ್ ಪೇ ಮಾಡಿದೆ. ನಮ್ಮದೇ ಸ್ವಲ್ಪ ಲೇಟ್ ಆಯಿತು, ಮನೆಗೇನಿದೆ ಅಂತೆಲ್ಲ ಇಲ್ಲ. ಅವ್ರು ಮೊದಲೇ ಬಂದು ಪ್ಯಾನಲ್ಲೆಲ್ಲ ಇನ್ಸ್ಟಾಲ್ ಮಾಡಿಕೊಟ್ಟಿದ್ರು.
ಈಗ ಕಂಪ್ಲೀಟಾಗಿ ಓಡ್ತಾ ಇದೆ, ನಾವು ಜೋಳನೂ ಹಾಕಾಗಿದೆ ಆಗಲೇ ಓಡ್ತಾ ಇತ್ತು. ಇವತ್ತು ಬಂದು ರೂಫ್ ಮೇಲೆ ಇನ್ಸ್ಟಾಲ್ ಮಾಡಿ. ಹಾಂ ಸರ್, ಮೊದಲು ಯಾವ ಥರ ಇನ್ಸ್ಟಾಲ್ ಮಾಡಿಸ್ಕೊಂಡು ಯೂಸ್ ಮಾಡ್ತಾ ಇದ್ರಿ ಸರ್? ಮೊದಲು ರೂಫ್ ಮೇಲೇ ಆರ್ಟಿಸಿ ಮೇಲೇ ಇನ್ಸ್ಟಾಲ್ ಮಾಡ್ತಿದ್ವಿ. ಹಾಂ ಹಾಂ. ಇನ್ನು ನಮ್ಮದು ಮನೆ ಆಗಿರಲಿಲ್ಲ ಮೇಲೆ. ಈಗ ಮನೆ ಆದಮೇಲೆ ಮೇಲೆ ಶೀಟ್ ಮೇಲೇ ಇನ್ಸ್ಟಾಲ್ ಮಾಡ್ತಿದ್ವಿ. ಹಾಗೆ. ಮತ್ತು ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ? ಎಷ್ಟು HP ತೊಗೊಂಡಿದ್ದೀರಾ? ಈಗ ಸ್ಟಡಿ ತೊಗೊಂಡಿರೋದು ನಾವು. ಬಟ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಾಂ ಸರ್. ನಮಗೆ 1-1.5 ಎಕರೆಗೆ ಆರಾಮಾಗಿ ಸರ್ ಸಫಿಷಿಯೆಂಟಾಗಿ ನೀಡ್ತಾರೆ. ಸೊ 3HP ಇದು ಬರ್ತಂತ ಅಂದ್ಕೊಂಡಿರಲಿಲ್ಲ, ಚೆನ್ನಾಗಿ ಬರ್ತದೆ. ಹಾಂ ಸರ್, ಖುಷಿಯಾಗಿ. ಹಾಂ ಸರ್. ಮತ್ತು ನೀವು ಇದೆಲ್ಲ ನಮ್ಮನ್ನೆಲ್ಲ ಯಾವ್ದ್ರ ಮುಖಾಂತರ ನೋಡಿದ್ರಿ ಸರ್? ನಾನು ಫಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಸೋಲಾರ್ ಹಾಕ್ಸ್ಬೇಕಂತ. ನಾನು BLDCಗೆ ಹೋಗೋಣ ಅಂತ ಕೇಳಿದೆ ನನ್ನ ಫಸ್ಟು. ನೀವು ಇಲ್ಲ ಅದು ಬೇಡ, ಹೊಸದಾಗಿ ಇನ್ನೂ ಒಂದು ಇದೆ ಅಂತ ಹೇಳಿದ್ರು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಚಿಲೋನಹಳ್ಳಿಲಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಅದನ್ನು ನೋಡಿ ಇಲ್ಲಿ ಬರ್ತೀರಾ ಅಂತ ಹೇಳಿ ಆಮೇಲೆ ಕಾಲ್ ಮಾಡಿದೆ. ಓಕೆ ಸರ್, ಇವಾಗ ನಿಮಗೆ ಸ್ಯಾಟಿಸ್ಫೈ ಇದೆಯಾ ಸರ್ ಈ ಲೋ ಲೈಟ್ ಕಂಡೀಷನ್ಲೆಲ್ಲ? ತುಂಬ ಸ್ಯಾಟಿಸ್ಫೈ ಇದೆ. ಈಗ ಸಣ್ಣ ಇಲ್ಲ, ಕ್ಲೌಡೇ ಇದೆ, ಬಟ್ ಆದ್ರೂ ಚೆನ್ನಾಗಿ ಬರ್ತಿದೆ ನೀರು, ಏನು ತೊಂದರೆ ಇಲ್ಲ. ಎಷ್ಟು ಇಂಚ್ ಪೈಪ್ ಸರ್ ಇದು? 2 ಇಂಚ್ ಸರ್. ಹಾಂ ಸರ್. ತುಂಬಾ ಬರ್ತಿದೆ ಅಂತ. ಮತ್ತು ಪ್ರೆಷರ್ ಎಲ್ಲ ಡ್ರಿಪ್ಪಿಗೆ ನುಗ್ತಾ ಇದೆಯಾ ಸರ್ ನಿಮ್ಮ ಜಮೀನಿಗೆ? ನಾನು ಅದಕ್ಕೆ ಸ್ವಲ್ಪ ಕಮ್ಮಿಗೆ ಮಾಡಿಸ್ಕೊಂಡೆ, ಒಂದು 3 ಭಾಗ ಮಾಡ್ಕೊಂಡಿದ್ದೀನಿ ಜಮೀನು. ಹಾಂ ಹಾಂ ಸರ್. ಓಕೆ ಸರ್, ಪ್ರೆಷರ್ ಇದೆ. ನಾನು ಅದೇ ಅಂದ್ಕೊಂಡಿದ್ದೀನಿ, ಸಿಗ್ತಾ ಇಲ್ಲ ಅಂತ. ಹಾಂ ಸರ್. ಸಣ್ಣ ಇದ್ರೆ ಇನ್ನೂ ಚೆನ್ನಾಗಿ ಬರ್ತಿದೆ. ಮತ್ತು ಎಲೆಕ್ಟ್ರಿಸಿಟಿನೆಲ್ಲ ಟ್ರೈ ಮಾಡಿದ್ರಾ? ಅದೇ ಇನ್ನೂ ಟ್ರೈ ಮಾಡಿಲ್ಲ ಸರ್, ಅದು ಒಂದು ಮಾಡಿ ನೋಡಬೇಕು. ಓಕೆ ಸರ್, ಟ್ರೈ ಮಾಡಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಹಾಂ ಸರ್, ಹೋಗ್ತೀನಿ. ಓಕೆ. ಇದಕ್ಕೆ ಬಿಟ್ಕೊಡ್ಲಿಲ್ಲ ನಮಗೆ, ಏನಂತಾರೆ, ಅದಕ್ಕೊಂದು ಸ್ವಲ್ಪ ಕಡಿಮೆ ಹಾಂ ಹಾಂ ಹಾಂ. ಸಾಕಲ್ಲ ಸರ್? ಒಂದೇ ಒಂದು ನಿಮಿಷ